ಅಂತೇಳಿ ಮಾತಾಡ. ನಮಸ್ತೆ ಅಮ್ಮ. ನಮಸ್ಕಾರ. ಅಶ್ವಿನಿ. ಆಯ್ತು ಕಣ್ಣ. ಗಣೇಶ್. ನಿನ್ನ ಹೆಸರು ಕಂದ? ಆಕಾಶ್. ಅಶ್ವಿನಿ. ಗಣೇಶ್. ಒಳ್ಳೇದು ಮಾಡಲಿ ತಾಯಿ. ಇಲ್ಲೆಲ್ಲ ಇವ್ರಿಗೆ ಇಲ್ಲಿ ಟ್ರೈನಿಂಗ್ ಇಲ್ಲ ಇರುತ್ತೆ. ಟ್ರೈನಿಂಗ್ ಅವರಿಬ್ಬರು ಇಲ್ಲೇ ಕೆಲಸ ಮಾಡ್ತಾರೆ. ಅವರಿಗೆ ಸ್ವಲ್ಪ ಟ್ರೈನಿಂಗ್ ಅಂದ್ರೆ ಬೇರೆ ತರ ಟ್ರೈನಿಂಗ್ ಮಾಡಿ ಗೊತ್ತಾಯ್ತು ಮಾಡಿ. ಅವರು ಆರ್ಟ್ ಟೀಚರ್ ಅವರು. ಇಲ್ಲಿ ಬನ್ನಿ ತೋರಿಸ್ತೀನಿ ಅವ್ರು ಮಾಡಿರೋದು ಈ ರೀತಿ. ಈ ರೀತಿ ಕರಕುಶಲ ತರಬೇತಿ ಕೊಡ್ತಾರೆ. ಗೊತ್ತಾಯ್ತು ವಿಶೇಷ ಮಕ್ಕಳಿಗೆ ಇವರು ಈ ರೀತಿ ಕರಕುಶಲ ಅವ್ರ ಸ್ವಂತ ಕೈಗಾರಿಕೆ ಕೆಲಸವನ್ನು ಅವರೇ ಕಲ್ತ್ಕೋಬೇಕು ಆ ಥರ. ಸೊ ಆ ರೀತಿ ಟ್ರೈನ್ ಮಾಡ್ತಾರೆ. ಸೊ ಇಂಥವ್ರಿಗೆ ಒಂದು ನೇಚರ್ ಮಧ್ಯೆ ಒಂದು ಟ್ರೀಟ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ನಿಮ್ದು. ಇಲ್ಲಿ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಯಾವುದೋ ಗುರುಕುಲಕ್ಕೆ ಬಂದ ಥರ ವಾತಾವರಣ ಇದೆ. ಇದೆಲ್ಲ ಇದು ಸ್ವಾಮೀಜಿಯವ್ರದ್ದೇನೆ ಸರ್? ಇಲ್ಲ ಇದು ನಮ್ಮದು. ಓ, ಇದು ನಿಮ್ಮ ಪ್ಲೇಸ್ನ? ಸ್ವಾಮೀಜಿ. ಹಾಂ. ಆದ್ರೂ ಇವತ್ತಿನ ಪ್ರಪಂಚದಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಆ ಜಾಗದಲ್ಲಿ ಫಸ್ಟ್ ಕ್ಲಾಸ್ ಒಂದು ಒಳ್ಳೆ ಚಿತ್ರ ಮಾಡಿ ಅಥವಾ ಏನಾದರೂ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು, ಹಂಗಾಗಬೇಕು ಹಿಂಗಾಗಬೇಕು ಅಂತ. ಅಲ್ಲ, ಅದೇ ನಿಮ್ಮಂಥವ್ರು ಸಿಕ್ಕೋದು ಕಷ್ಟ. ಯಾಕಂದರೆ ಎಲ್ಲರೂ ಇವತ್ತಿನ ದುಡ್ಡಿನಿಂದ ಹೊಡ್ತಿದ್ದಾರೆ. ಅದು ಇಂಥ ಸುಂದರವಾದ ಜಾಗವನ್ನು ನೀವು ಇನ್ನೊಬ್ರಿಗೋಸ್ಕರನೇ ಬಿಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನು ಮೆಚ್ಚಬೇಕು ಕಿರಣ್ಜಿ. ದೇವರು ನಿಮ್ಗೆ ಆಯ್ಸಾರಾಗೂ ಹೆಚ್ಚು ಕೊಡಲಿ. ಈ ಥರ ಒಳ್ಳೆ ಕೆಲಸಗಳು ನಡೀತಾ ಇರಲಿ. ನಮ್ಮಿಂದ ಚಿಕ್ಕ ಪುಟ್ಟ ಕೆಲಸಗಳು ಏನಾದರೂ ಆಗಬೇಕಿದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ನಮ್ಮಿಂದ ಏನೇ ಕೆಲಸಗಳಾಗೋದು ಇದನ್ನು ಖಂಡಿತ ಸಪೋರ್ಟ್ ಮಾಡಿಕೊಡ್ತೀವಿ ಕಿರಣ್ಜಿ. ಓಕೆ, ಬರೋಣ ಕಿರಣ್ಜಿ. ಸರ್ ಇಲ್ಲ ಬೇಡ, ಏನು ಬೇಡ, ನಾನು ಹೋಗ್ತೀನಿ. ನನ್ನ ಮಗನಿಗೆ ಬೆಂಗಳೂರು ಕಳಿಸ್ಕೊಡ್ಬೇಕು. ಇಲ್ಲಿವರೆಗೂ ಬಂದ್ರೆ ಎಲ್ಲಿ ತಗೊಂಡು ಎಲ್ಲ ಬೇಡ, ಕೂತ್ಕೊಳ್ಳಿ, ಪರವಾಗಿಲ್ಲ. ನದಿ ಅವರು ಆಲ್ರೆಡಿ ಹೋಗಿದ್ದಾರೆ ಒಳಗಡೆ. ಹೌದು.